ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಸೀಸನ್ 13 ಅಗ್ನಿ ಪರೀಕ್ಷೆ ಎಪಿಸೋಡ್ 4 ಹೇಗಿತ್ತು, ಹೇಗಾಯ್ತು, ಜಡ್ಜಸ್ಗಳ ವರ್ತನೆ ಹೇಗಿತ್ತು, ಸ್ವಲ್ಪ ಆಟಿಟ್ಯೂಡ್ ಅನಿಸ್ತಾ ಇತ್ತಾ? ಇಲ್ಲಿ ಮೇನ್ ಆಗಿ ಕನ್ಸಿಡರ್ ಮಾಡ್ಬೇಕಂದ್ರೆ ಕೆಲವರೆಲ್ಲ ಬಂದಾಗ ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ಆರ್ಗ್ಯುಮೆಂಟು ಮಾತಾಡ್ತಾರೆ, ಅವ್ರ ಹತ್ರ ವಾದನೂ ಮಾತಾಡ್ತಾರೆ, ಇರೋ ಫ್ಯಾಕ್ಟ್ ಕೂಡ ಹೇಳ್ತಾರೆ. ಬಟ್ ಅವ್ರು ಸೆಲೆಕ್ಟ್ ಆಗಲ್ಲ. ಏನಂದ್ರೆ ಕಾರಣನೇ ಹೇಳಲ್ಲ, ರೆಡ್ ಕೊಡ್ತಾರೆ. ಅದಕ್ಕೆ ಎಕ್ಸ್ಪ್ಲೇನ್ ಏನೂ ಇರಲ್ಲ, ರೆಡ್ ಅಷ್ಟೇ. ಇನ್ನು ಕೆಲವರು ಬರ್ತಾರೆ, ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಲೀಟ್ ಮಾಡಿದ್ರೆ ಸಾಕು ನೀವು ಸೆಲೆಕ್ಟೆಡ್. ಅಲ್ಲ ಗುರು, ಅಲ್ಲ ಗಿನ್ನಿಸ್ ರೆಕಾರ್ಡ್ನ ಅರ್ಧ ಹಾಕಿರೋನ್ನ ನೀವು ಸೆಲೆಕ್ಟ್ ಮಾಡಿಲ್ಲ, ಹೋಲ್ಡಲ್ಲಿ ಇಟ್ಟಿದ್ರಿ. ಅದಾದ್ಮೇಲೆ ಇವತ್ತೊಬ್ಬರು ತಂದೆ ಮಗ ಬರ್ತಾರೆ, ಸ್ವಲ್ಪ ಫನ್ ಮಾಡ್ತಾರೆ. ಅವರೆಲ್ಲ ಅಷ್ಟೊಂದು ಹೇಳಿಕೊಳ್ಳುವಷ್ಟು ಎಂಟರ್ಟೈನ್ಮೆಂಟ್ ಏನು ಸಿಗ್ಲಿಲ್ಲ ಅಲ್ಲಿ. ಸಿಂಪಲ್ ಆಗೇ ಇತ್ತು. ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡ್ತೀರಾ ಅಂದ್ರು. ಡಿಲೀಟ್ ಮಾಡ್ತೀನಿ. ಡಿಲೀಟ್ ಮಾಡಿದ್ರೆ ಸೆಲೆಕ್ಟ್ ಆಗಿ, ಅಷ್ಟೇ ಸಿಂಪಲ್. ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಲೀಟ್ ಆಗಿ, ಆ ಅಕೌಂಟ್ ಡಿಲೀಟ್ ಮಾಡಿ ಸೆಲೆಕ್ಟ್ ಆಗಿ. ಇನ್ನೊಬ್ರು ಬರ್ತಾರೆ, ನೀವು ಸೂಪರು, ನೀವೇ ಗ್ರೇಟು, ನಿಮ್ಮನ್ನು ಬಿಟ್ಟರೆ ಬೇರೆ ಯಾರು ಇಲ್ಲ, ನೀವು ಸೆಲೆಕ್ಟ್. ಅಲ್ಲಿ ಟ್ಯಾಲೆಂಟ್ ತೋರಿಸ್ಬೇಕಾ, ಅವ್ನ ಇಂಪ್ರೆಸ್ ಮಾಡಿಸ್ಬೇಕಾ, ಟ್ಯಾಲೆಂಟ್ ಇರೋನ್ ಸೆಲೆಕ್ಟ್ ಮಾಡ್ತಾರ, ಇಲ್ಲ ಅವ್ರನ್ನೇ ಇಂಪ್ರೆಸ್ ಆಗಿರೋ ಸೆಲೆಕ್ಟ್ ಮಾಡ್ತಾರ, ಒಂದು ಅರ್ಥ ಆಗ್ತಾ ಇಲ್ಲ. ಅಗ್ನಿ ಪರೀಕ್ಷೆ ಅನ್ನೋದು ಅವ್ರನ್ನ ಪರೀಕ್ಷೆ ಮಾಡಬೇಕು. ಮೇನ್ ಇಂಪಾರ್ಟೆಂಟ್ ನಿಮ್ಮನ್ನ ಇಂಪ್ರೆಸ್ ಮಾಡೋದಲ್ಲ. ಅದ್ರಲ್ಲಿ ಒಂದು ಪಾಯಿಂಟ್ ಇರ್ಬೋದು ಅಷ್ಟೇ, ನೀವು ಇಂಪ್ರೆಸ್ ಮಾಡೋ ಒಂದು ಪಾಯಿಂಟ್ ಇರ್ಬೋದು. ಜಡ್ಜಸ್ಗಳ ಬಗ್ಗೆ ಮಾತಾಡ್ಬೇಕಂದ್ರೆ ಒಂದು ಪಾಯಿಂಟ್ ಇರ್ಬೋದು, ನಿಮ್ಮನ್ನ ಇಂಪ್ರೆಸ್ ಮಾಡೋ ಒಂದು ಪಾಯಿಂಟ್ ಇರ್ಬೋದು. ಬಟ್ ನಿಮ್ಮನ್ನ ಇಂಪ್ರೆಸ್ ಮಾಡೋರು ಮಾತ್ರ ಸೆಲೆಕ್ಟ್ ಆಗ್ತಾರ, ತುಂಬ ತಪ್ಪಾಗುತ್ತೆ, ತುಂಬ ರಾಂಗ್ ಆಗುತ್ತೆ. ನಡೀತಾರೆ, ಅದೇ ನಡೀತಾ ಇದೆ. ನೀವೊಂದು ಕಮೆಂಟ್ ಮಾಡಿ, ತಂದೆ ಮಗ ಇಬ್ರು ಮಾತಾಡಿದಾಗ, ಅವರಿಬ್ರು ಬಂದು ಸ್ಟೇಜ್ ಮೇಲೆ ಮಾಡಿದಾಗ ಓಕೆ, ವಯಸ್ಸಾಗಿದೆ ಸ್ವಲ್ಪ ಪರವಾಗಿಲ್ಲ, ಎಂಟರ್ಟೈನ್ಮೆಂಟ್ ಮಾಡಿದ್ವು ಅಂತ ಅನ್ಕೊಳ್ಳೋಣಪ್ಪ. ಅಷ್ಟು ಬಿಟ್ಟರೆ ಇನ್ನೇಂತ ಮಾಡಿದ್ರು ಅವರು ಅಂದರೆ, ನೀವು ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಲೀಟ್ ಮಾಡಿಬಿಟ್ರೆ ನೀವು ಸೆಲೆಕ್ಟ್ ಆಗ್ತೀರ ಅಂತ ಅರ್ಥ. ಇನ್ನೊಂದು, ಅಲ್ಲಿರೋ ಜಡ್ಜ್ಗಳಲ್ಲಿ ನೀವು ತುಂಬ ಕ್ಯೂಟು, ನೀವು ತುಂಬ ಹಾಟು, ನೀವು ತುಂಬ ಸೈಲೆಂಟು, ನೀವು ತುಂಬ ಚೆನ್ನಾಗಿ ಆಡ್ತೀರ, ಯು ಆರ್ ಸೆಲೆಕ್ಟೆಡ್, ಯು ಆರ್ ಗ್ರೀನ್ ಅಷ್ಟೇ. ಇದೆಲ್ಲೋ ಬೇರೆ ಕಡೆನೇ ಹೋಗ್ತಾ ಇದೆ, ಸಪ್ರೇಟಾಗಿ ಅಂತ ಅನಿಸ್ತಾ ಇದೆ. ಬಟ್ ಯಾಕೆಂದರೆ ಕೆಲವೆಲ್ಲ ಹೆವಿ ಟ್ಯಾಲೆಂಟೆಂಟ್ ಇರ್ತಾರೆ, ಅವರಿಗೆ 4 ಸ್ಟಾರ್ ಕೊಡಲ್ಲ. ಇನ್ನು ಕೆಲವರಿಗೆ ಮುಗ್ಧತೆ, ಸಾಫ್ಟು, ಕ್ಯೂಟ್ ಆಗ್ಬಿಟ್ರೆ 4 ಸ್ಟಾರ್ ಕೊಟ್ಬಿಡ್ತಾರೆ. ಆ ರೀತಿ ನಡೀತಾ ಇದೆ. ನಿನ್ನೆ ಎಪಿಸೋಡ್ ಆಗಿದ್ದು ಕೂಡ ಅದೇ ಎಪಿಸೋಡಲ್ಲಿ ಆಗಿದ್ದು, ಕಂಪ್ಲೀಟಾಗಿ ಡೀಟೇಲ್ಸ್ ಆಗಿ ಯಾರ ಟ್ಯಾಲೆಂಟ್ ಹೇಗಿತ್ತು, ಯಾರೆಲ್ಲ ಹೇಗೆಲ್ಲ ವರ್ತನೆ ಮಾಡಿದ್ರಂತೆಲ್ಲ ನೀಟಾಗಿ ಸ್ಪಷ್ಟವಾಗಿ ಎಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂಪಾರ್ಟೆಂಟ್ ಆಗಿ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಗಳಾಗಿರ್ಬೋದು, ಪ್ರೋಮೋ ರಿವ್ಯೂ, ಎಪಿಸೋಡ್ ರಿವ್ಯೂ, ಟಾಸ್ಕ್ ರಿವ್ಯೂ, ಟಾಸ್ಕ್ ಎಪಿಸೋಡ್ಸ್ ಅಪ್ಡೇಟ್ಗಳಾಗಿ ಎಲ್ಲ ಸಿಗ್ತಾವೆ ನಿಮಗೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ DDTV ಕನ್ನಡ ಅಂತ ವಾಟ್ಸಪ್ ಚಾನಲ್ ಲಿಂಕ್ ಇದೆ, ಕೆಳಗೆ ಕೊಟ್ಟಿರ್ತೀನಿ, ಹೋಗಿ ಜಾಯಿನ್ ಆಗಿ ನಿಮ್ಮ ಅಪ್ಡೇಟ್ಗಳನ್ನು ಬೇಗ ತಿಳ್ಕೊಳ್ಳಿ, ಸರಿನಾ? ಇನ್ನು ಮೇನ್ ಆಗಿ ನಿರಂಜನ್ ದೇಶಪಾಂಡೆ ಅವರು ಬರ್ತಾರೆ. ಇವರು ದೇಶಪಾಂಡೆ ಕೂಡ ಯಾವ ರೀತಿ ಅಂದರೆ, ಪಾಪ ಅವ್ರು ಏನೋ ಬಂದಿರ್ತಾರೆ, ಏನೋ ತೋರಿಸ್ಕೋಬೇಕು ಅನ್ನಷ್ಟರಲ್ಲೇ ಕಾಲು ಎಳೆದ್ಬಿಡ್ತಾರೆ. ಏನು ಮಾತಾಡ್ತಾರೆ ಇವರು, ಎತ್ತಾಗ ಹೋಗ್ತಾ ಇದ್ದಾರೆ, ಯಾಕೆ ಮಾತಾಡ್ತಾರೆ? ಅಲ್ಲಿ ಏನಾಗುತ್ತೆ ಅಂದರೆ, ಅವ್ರಿನ್ನು ಏನಾದರೂ ಎಕ್ಸ್ಪ್ರೆಸ್ ಮಾಡಬೇಕು, ಏನಾದರೂ ಹೇಳ್ಬೇಕು ಅನ್ನೋಷ್ಟರಲ್ಲೇ ಅವರು ಡಿಸೆಲೆಕ್ಟ್ ಆಗಿರ್ತಾರೆ. ಅಂದರೆ ಅಲ್ಲಿ ಡಿಸೆಲೆಕ್ಟ್ ಆಗಿರೋ ಅವ್ನ ಮನಸ್ಸಲ್ಲಿ ಇರುತ್ತಲ್ಲ, ಅದು ಹೇಳ್ಬೇಕಾದ್ರೆ ಆಗಲ್ಲ. ಅಲ್ಲಿ ಏನಾಗುತ್ತೆ ಅಂದರೆ ತುಂಬ ಎಫೆಕ್ಟಿವ್ ಆಗಿ ಹೋಗ್ಬಿಡುತ್ತೆ. ಆ ರೀತಿ ಆಗ್ತಾ ಇದೆ. ಬಟ್ ನಡೆಯುತ್ತೆ, ಇದರಲ್ಲೇ ಕೂಡ ನಡೆಯುತ್ತೆ, ತುಂಬ ನಡೆಯುತ್ತೆ, ಆಗುತ್ತೆ ಕೂಡ, ಸರಿನಾ? ನೀವು ಯಾರಾದರೂ ಜಿಯೋ ಹಾಟ್‌ಸ್ಟಾರಲ್ಲಿ ಎಪಿಸೋಡ್ ನೋಡಿದರೆ ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ, ನಿಮ್ಗೆ ಹೇಗೆ ಅನಿಸ್ತಾ ಅಂತ. ಇದು ಕೆಲವರ ಅಭಿಪ್ರಾಯ ಅಂತಲ್ಲ, ನನ್ನ ಅಭಿಪ್ರಾಯ. ನಾನು ಎಪಿಸೋಡ್ ನೋಡಿದಾಗ ನನ್ನ ಅನಿಸಿದ್ದು ಹೀಗೆ. ಸರಿ, ಮತ್ತು ನಿಮಗೆ ಈ ರೀತಿ ಏನಾದರೂ ಅನಿಸ್ತಾ ಕಮೆಂಟ್ ಮಾಡಿ. ಒಬ್ರು ಹೇಳ್ತಾರೆ, ನಮ್ಮ ವಿನಯ್ ಗೌಡ ಅವರು ಸರ್ಕಲ್ಗೆ ಇನ್ಸೈಡ್ ಔಟ್ ಸೈಡ್ 2 ಶೇಡ್ಸ್ ಇದಾವಂತೆ. ನಾನು ಹೇಳ್ದಾಗ್ಲೇ ಇವತ್ತಿನ ಎಪಿಸೋಡಲ್ಲಿ ಫಸ್ಟ್ ತಂದೆ ಮಗ ಬರ್ತಾರೆ. ರಾಜೀವ್ ಗೊಂಡಿ ಮತ್ತು ಲಿಖಿತ್ ಗೊಂಡಿ ಅಂತ ಬೆಂಗಳೂರು ಕಡೆಯಿಂದ ತಂದೆ ಮಗ ಬರ್ತಾರೆ. ನನ್ಗೆ ಅನಿಸಿದ್ದು ಅಷ್ಟೇನು ಎಂಟರ್ಟೈನ್ಮೆಂಟ್ ಇಲ್ಲ ಗುರು, ನಾವು ನೋಡ್ದಲ್ಲಿ ಎಪಿಸೋಡಲ್ಲಿ. ಅದಕ್ಕಿಂತ ಮುಂಚೆ ಏನು ಮಾಡಿದ್ರೆ ನಮಗೆ ಗೊತ್ತಿಲ್ಲ, ಅದಕ್ಕಿಂತ ಹಿಂದೆ ಏನು ಮಾಡಿದ್ರೆ ಗೊತ್ತಿಲ್ಲ, ಅವ್ರು ಹೇಗಿದ್ರೋ ಗೊತ್ತಿಲ್ಲ, ಏನು ಎಂಟರ್ಟೈನ್ಮೆಂಟ್ ಮಾಡಿದ್ರೆ ಗೊತ್ತಿಲ್ಲ. ನಮಗೆ ತೋರಿಸಿದ್ದೇನೆಂದರೆ ಒಂದು ಮ್ಯೂಸಿಕ್ ಜುಕ್ ಚುಕ್ ಚುಕ್ಕು ಜುಕ್ ಚುಕ್ ಚುಕ್ಕು ಜುಕ್ ಚುಕ್ ಚುಕ್ಕು ಅಂತ ಹೇಳ್ತಾ ಇದ್ರು. ಅದು ಸಾಂಗ್ ಆಡ್ತಾಯಿದ್ರು. ಅಂಥ ಸಾಂಗು ತುಂಬ ಜನ ಆಡಿದ್ರು ಕೂಡ. ಅವನು ಸೆಲೆಕ್ಟ್ ಮಾಡಲಿಲ್ಲ, ಇವನು ಸೆಲೆಕ್ಟ್ ಮಾಡಿದ್ರು. ಇನ್ಸ್ಟಾಗ್ರಾಮು ಡಿಲೀಟ್ ಮಾಡಿದ್ರು ಅಂದರೆ ಓಕೆ ಡಿಲೀಟ್ ಮಾಡ್ತಿದ್ರು. ಸರ್, ಡಿಲೀಟ್ ಮಾಡಿದ್ರೆ ಕೂಡ ID ಪಾಸ್ವರ್ಡ್ ಹಾಕಿದ್ರೆ ಮತ್ತೆ ಬರುತ್ತೆ, ಅದು ಅರ್ಥ ಆಯ್ತಾ? ಸರಿ, ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಿದ್ರೆ ಆಯಿತು. ಅದಾದಮೇಲೆ
ಸಂಧ್ಯಾ ಗೌಡ, ಗೌರಿ, ಅದಾದಮೇಲೆ ಶ್ವೇತಾ, ಈ 3 ಜನ ಬರ್ತಾರೆ. ನನ್ಗನ್ಸಿದ್ದೇನೆಂದರೆ ಇಲ್ಲಿ ಗೌರಿ ಸಂಧ್ಯಾ ಅನ್ನೋರು ಇದಾರಲ್ಲ, ಗೌರಿ ಮತ್ತು ಶ್ವೇತಾಕ್ಕಿಂತ ಇಬ್ಬರಿಗಿಂತ ಚೆನ್ನಾಗೇ ಮಾತಾಡಿದ್ರು, ಡಿಫೆಂಡ್ ಮಾಡಿಕೊಂಡ್ರು. ವಿನಯ್ ಗೌಡ ಅವ್ರನ್ನ ನಾಮಿನೇಟ್ ಮಾಡಿರೋ ರೀಸನ್ಸ್ ಕೂಡ ತುಂಬ ಅದ್ಭುತವಾಗಿತ್ತು. ಅಲ್ಲ, ನಾನು ವಿನಯ್ ಗೌಡ ಅವ್ರನ್ನ ಇಲ್ಲಿ ಕೆಳ ಮಾಡಿ ಮಾತಾಡ್ತಾ ಇಲ್ಲ. ಯಾಕಂದರೆ ಅವರ ಸೀಸನ್ನಲ್ಲಿ ಆಗಿದ್ದು ಅದೇ, ಅವ್ರು ಮಾಡಿದ್ದು ಅದೇ. ಇನ್ನೊಂದ್ಸಲ ಹೇಳ್ತೀನಿ, ಬಿಗ್ ಬಾಸ್ಗೆ ಬೇಕಾಗಿರೋ ಮೆಟೀರಿಯಲ್ ಯಾರು ಇದಾರೆ ಅಂದರೆ ಅದು ವಿನಯ್ ಗೌಡ ಇಲ್ಲ ಅಂತಲ್ಲ. ಬಟ್ ನಾಮಿನೇಟ್ ಮಾಡೋಕ್ಕೆ ಸೂಕ್ತ ಕಾರಣಗಳು ಕೊಟ್ಟಿದ್ದು ಕೇವಲ ಸಂಧ್ಯಾ ಗೌಡ ಮಾತ್ರನೇ. ಶ್ವೇತಾ ಆಗಿರ್ಬೋದು, ಪ್ರಿಯಾ ಆಗಿರ್ಬೋದು, ಅವರಿಬ್ಬರು ಕೂಡ ಅಷ್ಟೇನು ಹೇಳ್ಕೊಳ್ಳುವಷ್ಟು ರೀಸನ್ಸ್ ಕರೆಕ್ಟಾಗಿ ಕೊಡಲಿಲ್ಲ ನಾಮಿನೇಷನ್ ಅಂತ ಬಂದಾಗ. ಬೇರೆ ನಾಮಿನೇಟ್ ಮಾಡಿ, ಚಂದನ್ ಶೆಟ್ಟಿನ ನಾಮಿನೇಟ್ ಮಾಡಿದ್ರು, ವಿನಯ್ ಗೌಡ ನಾಮಿನೇಟ್ ಮಾಡಿದ್ರು. ಈ ರೀತಿ ಮಾಡಿದಾಗ ಏನಾಯಿತು ಅಂದರೆ ಅಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದು ಸಂಧ್ಯಾನೇ. ಅವ್ರ ಅಚೀವ್ಮೆಂಟ್ಸು ಅದೇ ರೀತಿ ಇದೆ. ಅವರೆಲ್ಲ ಮಾಡಲಿಂಗಲ್ಲಿ ಇದ್ದಾರೆ, ಮತ್ತು ಸೈನ್ಸಲ್ಲಿ ಇದ್ದಾರೆ, ಮತ್ತು ಗೇಮೆಲ್ಲ ಆಡಿದ್ದಾರೆ. ಅವರ ಸಾಧನೆಗಳನ್ನ ನೋಡಿಕೊಂಡ್ರೆ ಕಂಪೇರ್ ಟು ಪ್ರಿಯಾ ಆ್ಯಂಡ್ ಶ್ವೇತಾ, ಇವರಿಬ್ಬರಿಗೂ ಗೌರಿ ಪ್ರಿಯಾ ಇವರಿಬ್ಬರಿಗೂ ಕಂಪೇರ್ ಮಾಡಿಕೊಂಡ್ರೆ ಶಿ ಈಸ್ ದ ಬೆಸ್ಟ್. ಬಟ್ ಇವ್ರನ್ನ ಸೆಲೆಕ್ಟ್ ಮಾಡಿಲ್ಲ. ಏನಂದರೆ ನಿಮ್ಮ ಒಂದು ಎನರ್ಜಿ ಲೆವೆಲ್ ಕಡಿಮೆ ಆಯಿತು, ನಿಮ್ದು ಅದು ಕಡಿಮೆ ಆಯಿತು, ನಿಮ್ದು ಇದು ಕಡಿಮೆ ಆಯಿತು ಅಂತೆಲ್ಲ ಹೇಳಿ ಅವ್ರಿಗೆ ಗ್ರೀನ್ ಕೊಟ್ಟರು. ಬಟ್ ನಾವು ನೋಡಿದಾಗ, ನಾವು ಎಪಿಸೋಡ್ ಗಮನಿಸಿದಾಗ ಅವ್ರಿಗೆ ಹುಡ್ಕೊಳ್ಳೋಂಗೆ ಆನ್ಸರ್ ಕೊಟ್ಟರು ಅಂತ ಅನಿಸ್ತಾ ಇತ್ತು. ಆ ಕಾರಣಕ್ಕೆ ಅಲ್ಲಿ ಏನಾಗುತ್ತೆ ಅಂದರೆ ಇವ್ರನ್ನ ಸೆಲೆಕ್ಟ್ ಮಾಡಲ್ಲ ಅಂತಾರೆ ಅಷ್ಟೇ. ಅಲ್ಲ, ಸಿಂಪಲ್ ಆಗಿ ಇನ್ಸ್ಟಾಗ್ರಾಮ್ ಅಕೌಂಟ್ನ ಡಿಲೀಟ್ ಮಾಡಿದ್ರೆ ಸೆಲೆಕ್ಟ್ ಮಾಡ್ತೀವನ್ನೋರು ಇವರ ಸಾಧನೆಗಳು ನೋಡಿ ಏನಕ್ಕೆ ನೀವು ಏನಕ್ಕೆ ಸೆಲೆಕ್ಟ್ ಮಾಡಲಿಲ್ಲ? ಚೆನ್ನಾಗೇ ಮಾತಾಡಿದ್ರು, ಚೆನ್ನಾಗೇ ಆರ್ಗ್ಯುಮೆಂಟ್ ಮಾಡಿದ್ರು, ಚೆನ್ನಾಗಿ ವಾದ ಮಾಡಿದ್ರು. ಅವರು ಕಂಪೇರ್ ಟು ಶಿ ಈಸ್ ಅದರ್ ಲೇಡೀಸ್ ಅಲ್ವಾ, ನಡೀತಾ ಇದೆ. ಇನ್ನು ಗೌರಿ ಪ್ರಿಯಾ ಅಷ್ಟೇ, ಸುಮ್ಮನೆ ಬಾಯಿ ಬಲ ಅಂತ ಬಾಯಿ ಮಾಡ್ತಾ ಇದ್ರು ಅನ್ನೋದೊಂದು ಬಿಟ್ಟರೆ ಅವ್ರ ಮಾತುಗಳು ಅಷ್ಟೇನು ಕಂಟೆಂಟ್ ಇರಲಿಲ್ಲ. ಬಟ್ ಇವ್ರನ್ನೂ ಕೂಡ 2 ವೋಟ್ ಮಾಡಿ ಸೆಲೆಕ್ಟ್ ಮಾಡ್ತಾರೆ. ಶ್ವೇತಾ ಅವರು ಸ್ವಲ್ಪ ಡಲ್ಲೇ ಇದ್ರು, ಒಪ್ಕೊಳ್ಳೋಣ, ಶ್ವೇತಾ ಅವ್ರನ್ನ ಸೆಲೆಕ್ಟ್ ಮಾಡಿಲ್ಲ. ಇನ್ನು ಅದಾದಮೇಲೆ ಸಹನಾ ಶಿವಣ್ಣ ಅವ್ರು ಬರ್ತಾರೆ ಬೆಂಗಳೂರಿಂದ. ಅಲ್ಲೇ ಗುರು, ಇವರು ಅಗ್ನಿ ಪರೀಕ್ಷೆ ಬರೋರು ಎಲ್ಲರೂ ಕೂಡ ಬರೀ ಬೆಂಗಳೂರಲ್ಲೇ ಇದ್ದಾರಲ್ಲ ಗುರು, ಬೇರೆ ಕಡಿಮೆನೆ, ಬೇರೆ ಇಲ್ಲೇ ಇಲ್ಲ. 60 ಜನದಲ್ಲಿ ಸುಮಾರು 40 ಜನ ಬೆಂಗಳೂರೇ ಇದ್ದಾರಪ್ಪ, ಬೇರೆ ಯಾರೂ ಇಲ್ಲ. ಅದು ಹೆಂಗೆ ಸೆಲೆಕ್ಟ್ ಆದರು, ಹೆಂಗೆ ಅಪ್ಲಿಕೇಶನ್ ಬಂತು ಅಂತ ಗೊತ್ತಿಲ್ಲ. ಬಟ್ ಇವರು ಬರ್ತಾನೆ ಸ್ಟೇಜಿಗೆ ಬಂದಾಗ ಚೆನ್ನಾಗೇ ಮಾತಾಡೋದು, ಚೆನ್ನಾಗಿ ಇದ್ರು, ಚೆನ್ನಾಗಿ ಕ್ಯೂಟಾಗಿ ಮಾತಾಡಿದ್ರು, ಕ್ಯೂಟಾಗಿ ಕೂಡ ಇದ್ದಾರೆ. ಐ ಥಿಂಕ್ ಓಕೆ. ಅಲ್ಲಿ ಇನ್ನೊಬ್ಬರು ಡಾಕ್ಟರ್ ಇರ್ತಾರೆ, ಅವ್ರಿಬ್ಬರನ್ನ ಕರೆಸಿದಾಗ ಇವ್ರನ್ನ ಕಂಪೇರ್ ಮಾಡಿದ್ರೆ ಶಿ ಈಸ್ ದ ಬೆಸ್ಟ್ ಅಂತ ಹೇಳ್ಬೋದು. ಕಾರಣ ಏನಂದರೆ ಅವ್ರು ಕೊಟ್ಟರೆ ರೀಸನ್ಸ್ ಆಗಿರ್ಬೋದು, ಅವ್ರ ಡೈಲಾಗ್ ಡೆಲಿವರಿ ಆಗಿರ್ಬೋದು, ಅವ್ರ ಕ್ಯೂಟ್ನೆಸ್ ಆಗಿರ್ಬೋದು, ಅವ್ರ ವಾದ ಆಗಿರ್ಬೋದು, ಇರೋ ಫ್ಯಾಕ್ಟ್ನೇ ಮಾತಾಡಿದ್ರು. ಆ್ಯಕ್ಟಿಂಗ್ ಮಾಡ್ತಾರ ಇರಲಿಲ್ಲ ಅಂತ ಅನಿಸ್ತಾ ಇತ್ತು. ಶಿ ಈಸ್ ದ ಫೈನ್, ಸೆಲೆಕ್ಟ್ ಮಾಡಿದ್ದು ಓಕೆ, ಡನ್ ಇವ್ರ ವಿಷಯದಲ್ಲಿ. ಇನ್ನು ಅದಾದಮೇಲೆ ಇವರು ಯಾರು, ಅಕ್ಷಯ್ ಅವತಾರ ಅಂತ, ಇವರು ಒಂದು ಸ್ವಲ್ಪ ವೆರೈಟಿಯಾಗಿ ಮಾತಾಡ್ತಾ ಇದ್ರು. ಹಾಗೆ ಹೀಗೆ, ಅದು ಏನು ಹಾಗೆ ಈಗ ಅಂತ ಮಾತಾಡ್ತಾ ಇದ್ರು. ಬಟ್ ಅಲ್ಲಿ ಮೇನ್ ಅದು ಹೇಳ್ದಲ್ಲ, ಜಡ್ಜಸ್ ಇಂಪ್ರೆಸ್ ಆಗಲಿಲ್ಲ, ಜಡ್ಜಸ್ ಕಾಂಪ್ರಮೈಸ್ ಆಗಲಿಲ್ಲ, ಜಡ್ಜಸ್ಗೆ ಇಷ್ಟ ಆಗಲಿಲ್ಲ. ಆ ಕಾರಣಕ್ಕೆ ಇವರು ಡಿಸಪಾಯಿಂಟೆಡ್. ಆದರೂ ಕೂಡ ಸ್ಟಾರ್ ಕೊಟ್ಟು ಉಳಿಸ್ಕೊತಾರೆ. ಅದಾದಮೇಲೆ ಮನೋಜ್ ಅಂತ ಬೆಂಗಳೂರು ಕಡೆಯಿಂದ, ಇವರೇನೋ ವೆರೈಟಿಯಾಗಿ ವೇಷ ಹಾಕ್ಕೊಂಡು ಬಂದಿದ್ರು. ವೇಷ ಹಾಕ್ಕೊಂಬಂದಿದ್ದೇನೋ ಸರಿ ಇದೆ, ನಾನು ಆಡ್ತೀನಿ ಅಂತಾರೆ, ಕಾಮಿಡಿ ಮಾಡ್ತೀನಿ ಅಂತಾರೆ, ಮತ್ತು ನಾನು ಡ್ಯಾನ್ಸ್ ಮಾಡ್ತೀನಿ ಅಂತಾರೆ, ಎಲ್ಲನೂ ಮಾಡ್ತೀನಿ ಅಂತಾರೆ. ಬಟ್ ಇವರು ಏನು ಅಷ್ಟೇನೋ ಅಲ್ಲಿ ಸ್ಟೇಜ್ ಮೇಲೆ ಇಂಪ್ರೆಸ್ ಮಾಡೋ ಅಷ್ಟು ಕಾಣಲಿಲ್ಲ. ಕೇವಲ ಜಡ್ಜಸ್ಗಳಿಗೆ ಅಲ್ಲ, ವೀಕ್ಷಕರು ಕೂಡ ಹೌದು ಅಂತ ಹೇಳ್ಬೋದು. ಇವ್ರನ್ನ ರಿಜೆಕ್ಟ್ ಮಾಡ್ತಾರೆ, ಸರಿ ಇದೆ ನಿರ್ಧಾರ ಅನ್ಬೋದು. ಇನ್ನು ಅದಾದಮೇಲೆ ದೀಪಕ್ ರಾಜ್ ಓಕೆ ಮಾಸ್ಕ್ ಹಾಕೊಂಡ್ಬರ್ತಾರೆ. ನಾನು ಇದೇನಂತೀವಿ ನಾವು, ನಾನು ಕಷ್ಟಪಟ್ಟಿದ್ದೀನಿ, ಅಮ್ಮ ಕಷ್ಟಪಟ್ಟಿದ್ದಾರೆ, ನಾನು ಅಲ್ಲಿದ್ದೀನಿ, ನಾನು ಇಲ್ಲಿದ್ದೀನಿ, ನಾನು ಏನೋ ಮಾಡಿದ್ದೀನಿ, ಹಾಗೆ ಹೀಗೆ ಕಷ್ಟಗಳೇ ಹೇಳ್ಕೊಳ್ತಾರೆ ವಿನಃ ಇವ್ರು ಎಂಟರ್ಟೈನ್ ಮಾಡಿದ್ದು ಏನೂ ಇಲ್ಲ, ಟಾಸ್ಕ್ ಆಡಿದ್ದು ಏನೂ ಇಲ್ಲ. ಆದರೂ ಇವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಇವರ ವಿಷಯದಲ್ಲಿ ಹೀಗಿದ್ದಾಗ ಬೇರೆ ವಿಷಯದಲ್ಲಿ ಬೇರೆ ರೀತಿ ಹೇಗಿರುತ್ತೆ? ಇಲ್ಲಿ ನಾವು ಎಪಿಸೋಡ್ ನೋಡಿ ಮಾತ್ರ ಮಾತಾಡ್ತೀವಿ, ಹಿಂದೆ ಮುಂದೆ ಯಾವಾಗ ಅವ್ರ ಹತ್ರ ಏನಾಗಿತ್ತೋ ಗೊತ್ತಿಲ್ಲ. ಬಟ್ ಎಪಿಸೋಡಲ್ಲಿ ಅದೇ ನಡೆದಿದ್ದು. ಇನ್ನು ಅದಾದರೆ ಇವರು ಶಿವಕುಮಾರ್ ಆರಾಧ್ಯ ಅಂತ ಬರ್ತಾರೆ. ಇವರು ಏನು ಗೊತ್ತಾ, ಒಳ್ಳೆ ಮನಸ್ಸು, ದೇವ್ರ ವೇಷ, ದೇವ್ರ ಥರ ಅಂತೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಆವಾಗ ಏನಾಗುತ್ತೆ ಅಂದರೆ ತುಂಬಾ ಹೆವಿ ಇರುತ್ತೆ. ಬಟ್ ಇವರು ಹಾಕ್ಕೊಂಡಿರೋ ವೇಷಕ್ಕೂ ಅಲ್ಲಿ ಮಾತಾಡೋ ಮಾತುಗಳಿಗೂ ಒಂದಕ್ಕೊಂದು ಲಿಂಕ್ ಆಗ್ತಾರಿಲ್ಲ, ಸಂಬಂಧನೇ ಇಲ್ಲ ಅನ್ನೋ ರೀತಿ ಅನಿಸ್ತಾ ಇತ್ತು.
ಆ ಕಾರಣಕ್ಕೆ ಕೂಡ ಜಡ್ಜಸ್ ಕೂಡ ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ ಅಂತ ಅನಿಸ್ತೈತೆ ನನಗೆ. ಮತ್ತು ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಮಾಡಿ, ಸರಿನಾ? ಇನ್ನು ಅದಾದ್ಮೇಲೆ ಎಲ್ಲರೂ ಸ್ಟೇಜ್ ಮೇಲೆ ಕರೀತಾರೆ, ಎಲ್ಲರೂ ಸೆಲೆಕ್ಟ್ ಆಗಿದ್ರೆ ಅಂದರೆ ಹೇಳ್ದಲ್ಲ 5 ಜನ ಸ್ಟಾರ್ 4 ಸ್ಟಾರ್ ತಗೊಂಡು ಸ್ಟಾರ್ ಕಂಟೆಸ್ಟೆಂಟ್ ಆಗಿ ಸೆಲೆಕ್ಟ್ ಆಗಿರ್ತಾರೆ. ಇನ್ನು 11 ಜನ 3 ಗ್ರೀನ್ ಬಂದು ಸೆಲೆಕ್ಟ್ ಆಗಿರ್ತಾರೆ. ಇವರೆಲ್ಲ ಸ್ಟೇಜ್ ಮೇಲೆಲ್ಲ ಬರ್ತಾರೆ, ಅವರೆಲ್ಲ ಕರೀತಾರೆ. ಮಿಕ್ಕಿರೋರನ್ನ ಟಾಸ್ಕ್ ಎಲ್ಲ ಕೊಡ್ತಾರೆ. ಈ ಟಾಸ್ಕಲ್ಲಿ ನಮಗೆ ಒಂದು ಟಾಸ್ಕ್ ಮಾತ್ರ ತೋರಿಸ್ತಾರೆ. ಈಗ ಗೊತ್ತಿರ್ಬೋದು, ಪೂರ್ಣಿಮಾ ಅಂತ ಸ್ಟಾರ್ ತಗೊಂಡಿರೋರು, ಲಾವಣ್ಯ ಕುಮಾರಿ, ಲಕ್ಷ್ಮೀ ಗೌಡ, ಹೇಮಾವತಿ ಮತ್ತು ರಾಜೀವ್ ಇವ್ರು ಮಾತ್ರ ಸ್ಟಾರ್ ತಗೊಂಡು ಡೈರೆಕ್ಟಾಗಿ ಫಸ್ಟ್ ರೌಂಡಿಂದ ಪಾಸಾಗಿ ಸೆಲೆಕ್ಟ್ ಆಗಿದ್ದಾರೆ. ಆ ಕಾರಣ ಇವ್ರು ಸ್ಟಾರ್ ಕಂಟೆಸ್ಟೆಂಟ್ ಆಗಿರ್ತಾರೆ. ಅದ್ರಲ್ಲಿ ಜೊತೆಗಿರೋರು ಸೆಲೆಕ್ಟ್ ಆಗಿದ್ದಾರೆ, ಬಟ್ ಇವರು ಟಾಪಲ್ಲಿ ಇರ್ತಾರೆ ಅಂತ ಹೇಳ್ಬೋದು, ಸರಿನಾ? ಇನ್ನು ಅದಾದಮೇಲೆ ಇವತ್ತು ಟಾಸ್ಕ್ ತೋರಿಸೋದು ಅದೇ ಡಾಕ್ಟರಿಗೆ ಮತ್ತು ಇನ್ನೊಬ್ರಿಗೆ ದೀಪಕ್ ಅಂತ, ಅವರಿಗೆ ಇಬ್ಬರಿಗೆ ಹೇರ್ ರಿಮೂವ್ ಟಾಸ್ಕ್ ಕೊಡ್ತಾರೆ. ಆ ಹೇರ್ ರಿಮೂವ್ ಟಾಸ್ಕ್ ಕೊಟ್ಟಾಗ ಯಾರು ಟಾಸ್ಕ್ನ ಕರೆಕ್ಟಾಗಿ ಫಾಲೋ ಮಾಡ್ತಾರೋ ಇಲ್ಲ ಅಂತೇಳಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಬಟ್ ಅದರಲ್ಲಿ ಇಬ್ಬರು ಕರೆಕ್ಟಾಗೆ ಮಾಡಿದ್ರು, ಬಟ್ ನೋವು ತಳ್ಕೊಂಡ್ರು. ಬಟ್ ಈ ಕಡೆ ಡಾಕ್ಟರ್ ಅವ್ರು ಏನಂತಾರೆ ಅಂದರೆ, ಅಕ್ಷಯ್ ಅವತಾರ ಏನು ಮಾಡಿದ್ರು ಅಂದರೆ ಆ ಟೈಮಲ್ಲಿ ಒತ್ತುಬೇಡೋಣ ಅಂತೆಲ್ಲ ಡಿಸ್ಟರ್ಬ್ ಮಾಡಿದ್ರು. ಬಟ್ ಈ ಕಡೆ ಇರೋರು ಮಾತ್ರ ಸಖತ್ತಾಗಿ ಆಡಾಡ್ಕೊಂತಾನೆ ಇದ್ರು. ರೂಲ್ಸ್ ಪ್ರಕಾರ ಹೋದರೆ ರೂಲ್ಸ್ ಪ್ರಕಾರ ಮಾತಾಡಿದ್ರೆ ಅವರೇ ಸೆಲೆಕ್ಟ್ ಆಗಿದ್ದಾರೆ ಅಂತ ಕೂಡ ಹೇಳ್ತಾರೆ. ಅದು ನಡೆದಿದ್ದು ಆಗಿತ್ತು ಅಷ್ಟೇ. ಎಪಿಸೋಡ್ ಹೈಲೈಟ್ ಆಗಿದ್ದು ಏನಂತ ಇಲ್ಲ. ಇನ್ನು ಜೆ ಪಿ ಪ್ರಕಾಶ್ ಇವ್ರು ಬರ್ತಾರೆ, ಒಂದು 10 ಸೆಕೆಂಡ್ 15 ಸೆಕೆಂಡ್ ಏನೋ ತೋರಿಸ್ತಾರೆ. ಅದು ಹಿಂದೆ ಮುಂದೆ ಎಲ್ಲೆಲ್ಲ ಏನು ನಡೆದಿದೆ ಅಂತೆಲ್ಲ ತೋರಿಸಲ್ಲ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಅವ್ರನ್ನ ಯಾಕೆ ರಿಜೆಕ್ಟ್ ಮಾಡು ಅಂದ್ರೆ ಕೂಡ ಹೇಳಲ್ಲ. ಸರಿ ನೀವು ಹೋಗ್ಬಿಡು ಅಂತೆಲ್ಲ ತೋರಿಸ್ತಾರೆ. ಅಲ್ಲಿ ಜಡ್ಜಸ್ಗಳ ಜಡ್ಜ್ಮೆಂಟ್ಗಳು ಸರಿಯಾಗಿರಲ್ಲ. ಇಬ್ಬರು ಗ್ರೀನ್ ಕೊಟ್ಟಿರ್ತಾರೆ, ಇನ್ನಿಬ್ಬರು ರೆಡ್ ಏನು ಕೊಟ್ಟಿರೋದು ಕಾರಣನೇ ತಿಳಿಸಲ್ಲ ನಮಗೆ. ಆಲ್ ರೆಡ್ ಕೊಟ್ಟಿದ್ದು ಅಂತೇಳಿ ಕಳಿಸ್ತಾ ಇರ್ತಾರೆ. ನೋಡೋಣ ಇನ್ಮೇಲೆ ಆದರೂ ಈ ರೌಂಡ್ ಆಯ್ತಲ್ಲ, ಆಲ್ಮೋಸ್ಟ್ ಅಲ್ಲಿ ಎಷ್ಟು ಜನ, 11 ಜನ, ಒಂದು 15 ಜನ, ಒಂದು 24 ಜನ ಇರ್ತಾರೆ. ಇವರಲ್ಲಿ ಇನ್ನು ಯಾರ್ಯಾರು ಹೋಗ್ತಾರೆ, ಯಾವಾಗ ಕಳಿಸ್ತಾರೆ, ಏನು ಮಾಡ್ತಾರೆ ಅಂತ ಹೇಳ್ತಾರೆ. ಇವ್ರು ಹೇಳ್ತಾ ಇದ್ದಾರೆ ಕೇವಲ 3 ಜನ ಅಂತ. 3 ಜನ ಅಲ್ಲ, ಮಿನಿಮಮ್ 5 ಜನ ಹೋಗ್ಬೋದು ಅಂತ ಇದೆ. ನೋಡೋಣ. ಅದಾದಮೇಲೆ ವೈಟ್ ಗೋಲ್ಡ್ ಕಡೆಯಿಂದ, ಇಲ್ಲ ಜಡ್ಜಸ್ ಕಡೆಯಿಂದ, ಇಲ್ಲ ಕನ್ಸರ್ನ್ ಕಡೆಯಿಂದ, ಇಲ್ಲ ಫ್ಯಾನ್ಸ್ ಏನಾದರೂ ಜಾಸ್ತಿ ಓವರ್ ರಿಯಾಕ್ಟ್ ಮಾಡಿದ್ರೆ ಅವ್ರ ಬಗ್ಗೆ, ಈ ರೀತಿ ಕೂಡ ಮಾಡಿ ಒಬ್ಬರನ್ನ ಕಳಿಸ್ಬೋದು. ಆ ರೀತಿ ಕೂಡ ಆಗ್ಬೋದು. ಇವತ್ತಿನ ಎಪಿಸೋಡಲ್ಲಿ ಇವತ್ತು ನೈಟು 9:00 ನಮ್ಮ ಕಲರ್ಸ್ ಕನ್ನಡದಲ್ಲಿ ಬರುತ್ತೆ. ಆ ಒಂದರಲ್ಲಿ ಈ ಒಂದು ಎಪಿಸೋಡ್ ಟೆಲಿಕಾಸ್ಟ್ ಆಗುತ್ತೆ. ಮತ್ತು ನೀವೆಲ್ಲ ಎಪಿಸೋಡ್ ನೋಡಿದ್ರೆ ನಿಮಗೆಲ್ಲ ಹೇಗೆ ಅನ್ನಿಸ್ತು, ಹೇಗಿತ್ತು ಅಂತೆಲ್ಲ ಕಮೆಂಟ್ ಮಾಡಿ. ಹಾಗೆಯೇ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟೇ ನಡೆದಿದ್ದು ಎಪಿಸೋಡಲ್ಲಿ. ಕೆಲವು ಪಾಯಿಂಟ್ಗಳಿದ್ದು, ಆ ಪಾಯಿಂಟ್ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.